ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಒಂದಷ್ಟು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದೆ, ಅದೆಲ್ಲ ಬಂದಿದೆ. ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಏನೇನು ಬಂದಿದೆ ಅಂತ ತೋರಿಸ್ತೀನಿ. ನಿಮಗೂ ಯೂಸ್ ಆಗ್ಬೋದು ಅನಿಸುತ್ತೆ. ಪಾಪುಗೆ ಸ್ವಲ್ಪ ABCD ಇದೆಲ್ಲ ಬರುತ್ತಲ್ಲ, ಅದನ್ನು ಕೂಡ ಆಲ್ ಮಾಡಿದ್ದೀನಿ. ಅಲ್ಲೂ ಸ್ವಲ್ಪ ನೋವಾಗ್ಬಿಟ್ಟಿದೆ, ಹಾಗಾಗಿ ನಾಲ್ಗೆ ಟಚ್ ಮಾಡ್ತಿಲ್ಲ ಅಷ್ಟೇ. ನಾನು ತೋರಿಸ್ತೀನಿ ನಿಮಗೆ ಏನೇನು ಆರ್ಡ್ರ್ ಮಾಡಿದ್ದೀನಿ ನಾನು ಅಂತ. ಬಂದಿದೆ, ಓಪನ್ ಮಾಡಬೇಕು, ಇನ್ನೂ ಓಪನ್ ಮಾಡಿಲ್ಲ. ಸೊ ಇವಾಗ ಬಂತು. ಎಲ್ಲ ಒಂದೇ ದಿನ ಬರಲ್ಲ, ಅದೇ ಪ್ರಾಬ್ಲಮ್ಮು. ಇಷ್ಟು ದೊಡ್ಡ ಶಾಂಪು ಇವನಿಗೆ ನೋಡಿ, ಎಷ್ಟು ದೊಡ್ಡ ಶಾಂಪು ಆರ್ಡ್ರ್ ಮಾಡಿದ್ದೀನಿ. ಇದನ್ನು ಏನಕ್ಕೆ ಇಷ್ಟು ದೊಡ್ಡ ಶಾಂಪು ಆರ್ಡ್ರ್ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ ನಿಮಗೆ. ಸಿಬಾಮೆಡ್ ಅವ್ರದ್ದು ಇದು 1/2 ಲೀಟ್ರು. 2027 ತನಕ ಇದೆ. ಇನ್ನು ಎಷ್ಟು ಈಗ 24 ಅಲ್ಲ, 25, 26, 27, ಇನ್ನು 3 ಇಯರ್ಸ್, 2.5 ಇಯರ್ಸ್ ಅಂದ್ಕೊಳ್ಳಿ. ಅಲ್ಲಿ ತನಕ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಇದು 1/2 ಲೀಟ್ರ್ ಐತೆ, 1/2 kg ಇದು. ಇದಕ್ಕೆ ಇದು MRP ಎಷ್ಟು ಅಂದರೆ 1060 ರುಪೀಸು. ನನಗಿದು ಸಿಕ್ಕಿರೋದು 667 ರುಪೀಸ್ ಬೀಳ್ತು ನನಗೆ. ಬಟ್ ಅದಕ್ಕೆ ಟ್ಯಾಕ್ಸ್ ಎಲ್ಲ ಆ್ಯಡ್ ಆಗಿ 800 ಸಮಥಿಂಗ್ ಏನೋ 850 ಏನೋ ಆಯಿತು. 150 ml ನಾನು ತೊಗೊಳ್ತಿದ್ದೆ ಯಾವಾಗ್ಲೂ. ಅದು ನಿಮಗೆ ಒಂದು 500 ರುಪೀಸು, 450 ಆ ಥರ ಬೀಳುತ್ತೆ. ಸೊ ಆಗೋದ್ರೆ ಇದು ಬೆಟರ್ ನಿಮಗೆ. ಇದರಿಂದ ನಮಗೆ ಇಲ್ಲಾಂದ್ರೂ ಒಂದು 280, 300 ರುಪೀಸ್ ಉಳಿಯುತ್ತೆ ಹಾಫ್ ಲೀಟ್ರದ್ದು ಶಾಂಪು ತೊಗೊಂಡ್ರೆ. ಆ ಒಂದು ರೀಸನ್ಗೋಸ್ಕರ ನಾನು ಇದನ್ನು ತೊಗೊಂಡಿದ್ದು. ಇದು ಅಷ್ಟೇ, ನೀವು ಹೊರಗಡೆ ಅಂಗಡಿಯಲ್ಲಿ ತೊಗೋತೀನಿ ಅಂದರೆ MRPನೇ 300 ರುಪೀಸು. ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಕ್ರೈಲೆಲ್ಲ ಆರ್ಡ್ರ್ ಮಾಡಿಕೊಂಡ್ರೆ ನಿಮಗೆ ಇದಕ್ಕೆಲ್ಲ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಎಲ್ಲೋಗ್ತಿದ್ಯಾ ಶಾಂಪು? ನೀನು ಓಪನ್ ಮಾಡಿಬಿಟ್ಟು ಆಲ್ರೆಡಿ ಅದನ್ನು ಏನು ಮಾಡೋದು? ಮಕ್ಕಳು ಹೊಡೆಯೋಂಗಿಲ್ಲ, ಬಡಿಯೋಂಗಿಲ್ಲ. ಯಾಕೋ ಓಪನ್ ಮಾಡಿದೆ? ಶಾಂಪು ನೋಡೋದಲ್ಲ, ಸ್ನಾನ ಮಾಡಬೇಕಂತೆ, ಅದಕ್ಕೆ ಓಪನ್ ಮಾಡಿದ್ದಾನಂತೆ. ಈ ಥರ ಇದೆ ದೊಡ್ಡ ಬಾಕ್ಸು. ತೋರಿಸ್ತೀನಿ ಏನಂತ. ಇದರಲ್ಲಿ ಏನೇನಿದೆ ನೋಡಿ. ABCD ಇದೆ Z ತನಕ, 26 ಲೆಟರ್ಸು. ಜೊತೆಗೆ 1 2 3 ಇದು 10 ತನಕ ಇದೆ. ಹಾಗೆ ಕೆಲವು ಸ್ಟಾರ್ಸು ಎಲ್ಲ ಇದೆ. ಒಂದು 6 ಇದು ಕೊಟ್ಟಿದ್ದಾರೆ ಅಷ್ಟೇ. ಇದು ಊಟಂದೆ ಎಲ್ಲ ಬರುತ್ತೆ. ಇವ್ರಿಗೆ ಕೊಟ್ಟರೆ ಮಕ್ಕಳಿಗೆ ಏನು ಗೊತ್ತಾ, ಕರೆಕ್ಟಾಗಿ ಅದೇ ಶೇಪ್ಗೆ ಅದು ಗೊತ್ತಾಗಲ್ಲ. ಇದು ABCD ಯಾವುದಂತಾರೆ ಅಂತ ಅಟ್ಲೀಸ್ಟು ಅವನಿಗೆ ಗೊತ್ತಾಗುತ್ತೆ. ಇದು ಈ ಶೇಪ್ ಇದೆ, ಇದನ್ನು ಇಲ್ಲಿಗೆ ಹಾಕಬೇಕು ಅನ್ನೋದು. ಆ ರೀಸನ್ಗೋಸ್ಕರ ತರಿಸ್ದೆ. ಅವನು ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ತೆಗಿಬೋದು, ರಿಮೂವ್ ಮಾಡಿಕೊಂಡು ಅವ್ರಿಗೆ ಕೊಟ್ಟರೆ. ಈಗ V ಅಲ್ಲ, ಈ ಶೇಪ್ ಎಲ್ಲಿದೆ ಹುಡುಕ್ತಾನೆ. ಅವ್ರಿಗೆ ಗೊತ್ತಾಗುತ್ತೆ ಒನ್ ಟೈಮ್ 2 ಟೈಮ್ ಅಷ್ಟೇ. ಆಮೇಲೆ ಅವ್ರಿಗೇ ಯಾವುದನ್ನು ಎಲ್ಲ ಹಾಕಬೇಕು, 2 ಎಲ್ಲಿದೆ, ಅದು 2 ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಅಟ್ಲೀಸ್ಟು ಅದು ಯಾವ ಶೇಪ್ ಇದೆ, ಅದನ್ನು ಎಲ್ಲ ಹಾಕಬೇಕು ಅನ್ನೋದು ಅವ್ರ ಮೈಂಡ್ಗೆ ಹೊಳೆಯುತ್ತೆ. ಹಾಗಾಗಿ ನಾನು ಇದನ್ನು ತರಿಸ್ದೆ, ಅವ್ನಿಗೆ ಯೂಸ್ ಆಗುತ್ತೆ ಅಂತ. ಇನ್ನೊಂದಷ್ಟು ವೀಡಿಯೋಗಳಿದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಇಲ್ಲ ಐತೆ ನೋಡಿ ಇಲ್ಲಿ ಕೂರ್ಸೋದಕ್ಕೆ. ಎಸ್ ತಗೋ, ಸೂಪರ್. ತಗೋ ಇದನ್ನು ಎಲ್ಲಿದೆ ನೋಡೋದು. ಎಸ್ ಸಾಕು, ನೀಟಾಗಿ ಹಾಕಬೇಕು. ಸರಿಯಾಗಿ ಹಿಡ್ಕೊ ನೀನು, ಆಗುತ್ತೆ ಅದು. ಈ ಥರ ಹಿಡ್ಕೋಬೇಕು, ಹಿಂಗೆ ಹಿಡ್ಕೊ ಇಲ್ಲಿ. ಈಗ ಹಾಕು, ಆಗುತ್ತೆ. ಅಲ್ಲಿಗಲ್ಲಮ್ಮ, ಫಸ್ಟ್ ಎಲ್ಲಿ ಹಿಡ್ಕೊಂಡಿದ್ದೆ, ಇಲ್ಲಿ ಹಾಕಬೇಕು. ಹಾಕು ಹಾಕು, ಇದೆಲ್ಲ ಐತೆ ನೋಡು. ಈಗ ಒಂದೆರಡು 2 ಟೈಮ್ಸ್ ನಿನಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿರುತ್ತೆ ಅಂತ. ಎಲ್ಲಿದೆ ನೋಡು, ಬೇಗ ನೋಡು. ಆ ಥರ ಅಲ್ಲಮ್ಮ, ಬಿಡಿಲಿ. ಇದನ್ನ ಹಿಡ್ಕೊ, ಇಲ್ಲಿ ಹಿಡ್ಕೋಬೇಕು ನೀನು. ಎಲ್ಲಿದೆ ನೋಡಿ ಇವಾಗ. ಅದಲ್ಲ ಅದಲ್ಲ ಅದಲ್ಲ, ಇಲ್ಲಿದೆ ನೋಡು. ಎಸ್
ಹಾಗೆ ಹಾಕು ಎಲ್ಲನೂ ಎಲ್ಲ ಹಾಕ್ತೀಯ ನೋಡೋಣ. ಇಲ್ಲೇ ಇಲ್ಲಿದೆಯಲ್ಲೋ. ನೋಡ್ದ ಅಷ್ಟೇ. ನೆಕ್ಸ್ಟ್ ತಗೋ. ನೆಕ್ಸ್ಟ್ ತಗೋ. ಇದೆಲ್ಲ ಐತೆ ನೋಡು. ಏಯ್ ಎಲ್ಲೆಲ್ಲೋ ಹಾಕ್ಬಾರ್ದು, ಕರೆಕ್ಟಾಗಿ ನೋಡು. ಇಲ್ಲಿದೆ ನೋಡೋದು. ಉಲ್ಟಾ ಅದು ಸರಿಯಾಗಿ ಹಾಕು. ಹಾಂ, ಕೂರ್ಸು ನೀಟಾಗಿ. ಅಷ್ಟೇ. ಎಲ್ಲೈತೆ ನೋಡು. ಏ ಸೂಪರ್. ಸರಿಯಾಗಿ ಹಾಕು, ಸರಿಯಾಗಿ ಹಾಕು. ಹಾಂ, ಬಿಡು ಜಾಣ. ನೋಡಿ ಎಲ್ಲೈತೆ ಅದು. ಎಲ್ಲಿದೆ ಎಲ್ಲಿದೆ ಕರೆಕ್ಟಾಗಿ ನೋಡು. ಎಲ್ಲೈತೆ ನೋಡು. ಹಾಕು. 7 ಎಲ್ಲಿದೆ ನೋಡು. ನಂಬರ್ಸು ಅದು 1 ಅದು 7 ಎಲ್ಲಿದೆ ನೋಡು. ಇಲ್ಲಿದೆ ನೋಡು 7. ಅದು 1 ಇಲ್ಲಿ 1. ಬೇರೆ ತಗೋ. 2 ಎಲ್ಲಿದೆ ನೋಡು. ಎಲ್ಲಿದೆ 2? ಏಯ್ ಅದು 3. 2 ಎಲ್ಲಿದೆ ನೋಡು. ನಂಬರ್ ನೋಡು. ಇಲ್ಲಿ ಇಟ್ಕೋಬೇಕು. 2 ಇಲ್ಲಿ ಕಣಮ್ಮ ಬರೋದು. ನೀಟಾಗಿ ಹಾಕು, ನಿಧಾನಕ್ಕೆ ಹಾಕು. 3 ತಗೋ. ಆಯ್ತು ನಮ್ಮ. ಹಾಕು. 9 ಅದು 9 ಎಲ್ಲೈತೆ. ಹೋಗ್ಬೇಕು ಆ ಥರನಾ ಈಗ ಹಿಡ್ಕೊಂಡು ಹಾಕೋದು. ಅಷ್ಟೇ. ಇಷ್ಟ ಆಯ್ತಾ? ಇಲ್ಲೋಡು, ಇಲ್ಲೋಡು. ಇಷ್ಟ ಆಯ್ತಾ? ಇಷ್ಟ ಆಯ್ತಾ ನಿನಗೆ? ಹ್ಯಾಪಿ? ಬಿಡು ಚೆರಿ. ಇಲ್ಲೋಡು, ಯೋಯ್. ಇಷ್ಟ ಆಯ್ತಾ? ಆಟ ಆಡ್ತೀಯಾ? ಸರಿ, ಆಟ ಆಡು. ಹಾಗೆ ಪ್ಯಾಂಪರ್ಸ್ ಕೂಡ ಆರ್ಡ್ರ್ ಮಾಡಿದೆ. ಅದು ಲೇಟಾಗಿ ಬಂತು, ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡ್ಕೋತಿದ್ದೀನಿ. ಇದು ಒಂದು ಪ್ಯಾಕಲ್ಲಿ 76 ನಂಬರ್ಸ್ ಇರುತ್ತೆ. ಫಸ್ಟ್ ಕ್ರೈಯಿಂದ ನಾನು ಆರ್ಡ್ರ್ ಮಾಡಿದ್ದೆ. 3 ಬಾಕ್ಸಸ್ ಬಂದಿದೆ. ಏನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ನನಗೆ ಮರ್ತೋಗಿದೆ. ಅವ್ರು ಬಂದು ಬೆಲ್ ಹೊಡೆದ್ರು, ಹೋದೆ. ಅವರು ದುಡ್ಡು ಹೇಳಿದ್ರು. ನಾನು ಕೌಂಟ್ ಮಾಡಿ ಅದನ್ನು ಕೊಟ್ಬಿಟ್ಟು ಇವಾಗ ಬಂದೆ. ಏನು ಆರ್ಡ್ರ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬಾ ಕೂತ್ಕೋ ಕೆಳಗಡೆ, ಕೂಚು. ಟಂಗ್ ಕ್ಲೀನರು. ನಾಲ್ಗೆನ ಕ್ಲೀನ್ ಮಾಡಿಸ್ಕೊಳ್ಳಲ್ಲ ಪಾಪು. ಕೈಯಲ್ಲಿ ಬ್ರಷಲ್ಲಿ ಹಾಗೆ ಇಷ್ಟಿಷ್ಟು ಮಾಡ್ತೀವಿ. ಅವ್ನು ಅದನ್ನು ಮಾಡಿಸ್ಕೊಳ್ಳೋಷ್ಟೊತ್ತಿಗೆ ಅಳ್ತಾನೆ. ಅವನು ಬ್ರಷ್ ಮಾಡಬೇಕಾದ್ರೂ ಅಷ್ಟೇ, ಕೆಳಗಡೆ ಅಲ್ಲೂ ಬ್ರಷ್ ಮಾಡಿಸ್ಕೋತಾನೆ, ಮೇಲ್ಗಡೆ ಅಲ್ಲಿ ಬ್ರಷ್ ಮಾಡಿಸ್ಬೇಕಾದ್ರೆ ಹಿಂಗೆ ಮಾಡ್ತೀವಲ್ಲ, ಅವನಿಗೆ ಹೊಸಡಿಗೆ ಟಚ್ ಆಗುತ್ತೆ, ನೋವಾಗುತ್ತೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಆಟ ಮಾಡ್ತಾನೆ, ಮಾಡಿಸ್ಕೊಳ್ಳಲ್ಲ. ಆ ಟಂಗ್ ಕ್ಲೀನರು ತರಿಸಿದ್ದೀನಿ ಒಂದು, ಮಾಡೋಣ ಮಾಡಿಸ್ಕೊಳ್ತಾನ ಇಲ್ವಾ ಅಂತ. ನನ್ನ ಪುಟಾಣಿದೆ ಮಾಡಿರೋದು. ಓಪನ್ ಮಾಡ್ತೀನಿ. ಇನ್ನೇನು ನಾನು ಯಾವುದೇ ಒಂದು ತೊಗೊಂಡು ರಿಟರ್ನ್ ಮಾಡಲ್ಲ ನಾನು. ಅದು ಯೂಸ್ ಆಗದೆ ಇರಲಿ. ಫಸ್ಟ್ ಕ್ರೈದು ಕ್ವಾಲಿಟಿ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ನಾವು ತೊಗೊಳ್ಳೋದು ಹೊರಗಡೆಗಿಂತ. ಆ ಫಸ್ಟ್ ಕ್ರೈಲಿ ಕ್ವಾಲಿಟಿ ಇರುತ್ತೆ. ಹಂಗಾಗಿ ಅದು ಸ್ವಲ್ಪ ಕ್ಲಾತ್ ಆದರೂ ಅಷ್ಟೇ, ಬಟ್ಟೆಗಳು ತೊಗೊಂಡು ಅದು ದೊಡ್ಡದಾದರೂ ನಾನು ಅದೇನು ರಿಟರ್ನ್ ಮಾಡಲ್ಲ. ಸಿಲಿಕಾನ್ದು ಇದು ಒಳ್ಳೆ ಏನಪ್ಪ ಅದು, ನಾವು ಚಿಕ್ಕವ್ರಿಗೆ ಬೇಕಾದ್ರೆ ಹಿಂಗೆ ಚೀಪ್ತಿದ್ವಿ ಲಾಲಿಪಾಪ್ ಕ್ಲೀನ್ ಮಾಡಿಸ್ಕೊಂಡ್ರೆ ಬೇಕಾದ್ರೆ ಇನ್ನೊಂದು ಆಮೇಲೆ ಆರ್ಡ್ರ್ ಮಾಡ್ತೀನಿ. ಈ ಥರ ಇದೆ, ಇಲ್ಲಿ ಕೊಟ್ಟಿದ್ದಾರೆ. ಹಿಂಗೆ ಹಾಕ್ಕೊಂಡು ಎಳ್ಕೊಂಡ್ರೆ ಬರುತ್ತೆ ನೀಟಾಗಿ. ಈ ಥರ ಓಪನ್ ಆಗುತ್ತೆ. ಇದನ್ನ ಒಳಗಡೆ ಹಾಕ್ಬಿಟ್ಟು ಜಸ್ಟ್ ಈ ಥರ ಲಾಕ್ ಮಾಡೋದಷ್ಟೆ. ಇದೆಷ್ಟು ಅಂತ ಹೇಳಿದ್ರೆ 50 ರುಪೀಸು. 50 ರುಪೀಸ್ ಇದು, 50 ರೂಪಾಯಿ. ಇದು ಆಫರ್ ಏನೋ ಇತ್ತು ಅನಿಸುತ್ತೆ. 50 ರುಪೀಸ್ ಇರೋದು ನನಗೆ ಎಷ್ಟೋ 3 ರೂಪಾಯೋ 5 ರೂಪಾಯಿನೋ ಎಷ್ಟೋ ಡಿಸ್ಕೌಂಟ್ ಸಿಕ್ಕಿದೆ. ಎಷ್ಟು ಅಂತ ನೆನಪಿಲ್ಲ ಒಟ್ಟಿನಲ್ಲಿ. ಅದೊಂದು ತರಿಸಿದ್ದೀನಿ. ಒಂದು 3-4 ರುಪೀಸ್ ಡಿಸ್ಕೌಂಟ್ ಇತ್ತು ಅಷ್ಟೇ. ಒಂದು 45 ರೂಪಾಯಿ 46 ರೂಪಾಯಿ ಇರಬೇಕು, ನೆನಪಿಲ್ಲ ನನಗೆ ಎಷ್ಟು ಅಂತ. ಒಟ್ಟಿನಲ್ಲಿ ಅದು 50 ರೂಪಾಯಿ MRP.
ಇದು ನಾನು ಏನು ಮಾಡಿದ್ದೀನಿ ಅಂತಲೇ ಮರ್ತ್ಬಿಟ್ಟಿದ್ದೀನಿ. ಇದು ಸೋಪು, ಸೆಬಾ ಮಾಡಿದೊಂದು ಸೋಪ್ನ ಆರ್ಡ್ರ್ ಮಾಡಿದ್ದೆ. ಲಾಸ್ಟ್ ಇದೊಂದು ಬಾಕ್ಸು. ಇದು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ನಿಜ ನನಗೆ ನೆನಪಿಲ್ಲ. ಪ್ಯಾಕ್ ಆಫ್ ಟೂ ಬಂದಿದೆ. ನಾನು ಇದು ಒಂದೇ ಬರುತ್ತೆ ಅಂದ್ಕೊಂಡಿದ್ದೆ. 3 ಇದೆಯಲ್ಲ, ಇದೊಂದೇ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ಅವರು 2 ಕಳಿಸಿದ್ದಾರೆ. 2 ಇದೆ ಒಂದು ಬಾಕ್ಸಲ್ಲಿ. ಇದು 60 ರುಪೀಸು, 75 ರುಪೀಸ್ ಇರೋದು 60 ರುಪೀಸು. ಆದರೆ ನಾನು 2 ಮಾಡಿರಲಿಲ್ಲ. ಯಾಕೆ 2 ಕಳಿಸ್ತಾರೆ ಅಂತಲೇ ಗೊತ್ತಿಲ್ಲ. ಒಂದೇ ನಾನು ಮಾಡಿದ್ದು, ಪ್ಯಾಕ್ ಆಫ್ ಒಂದೇ ಮಾಡಿದ್ದು, 2 ಬಂದೈತೆ. ಇದೇನೋ ಇದ್ರಲ್ಲಿ ದುಡ್ಡೇ ಕಾಣಿಸ್ತಿಲ್ಲ. ಅಮ್ಮ ಒಂದೇ ಮಾಡಿದ್ದು ನಾನು. ಮಿಸ್ ಆಗಿ ಅದು 2 ಆಗಿಬಿಟ್ಟಿದೆ ಅನಿಸುತ್ತೆ, ಗೊತ್ತಿಲ್ಲ. 2 ಬಂದಿದೆ. ಏನು ಮದು ತೋರಿಸು. ಟಂಗ್ ಕ್ಲೀನರ್ ಹೇಳು. ಏನದು? ಏನು ಟಂಗ್ ಹೇಳು. ಇಲ್ಲಿ ನಾನು ಹೇಳ್ಕೊಟ್ಟಂಗೆ ಎಲ್ಲು ಟಂಗ್ ಕ್ಲೀನರ್. ಎಸ್, ಟಂಗ್ ಕ್ಲೀನರ್ ಹೇಳು. ಏನದು? ಏನು ಕ್ಲೀನ್ ಮಾಡೋದದು? ನಾಲ್ಗೆ ಉಜ್ಜೋದಾ? ಗುಡ್ ಬಾಯ್ ಜಾಣಮ್ಮ ನೀನು. ಯಾವುದು? ಅದೇನಕ್ಕೆ? ಇದೇನಕ್ಕೆ ಇದು? ಬ್ರಷ್ ಮಾಡೋದಕ್ಕೆ. ಏನು ಬ್ರಷ್ ಮಾಡ್ತೀಯಾ? ಇದು ನಾಲ್ಗೆ ಬ್ರಷ್ ಮಾಡ್ತಾರಾ? ಏನು ಮಾಡ್ತಾರೆ ಅದರಲ್ಲಿ? ಅದರಲ್ಲಿ ನಾಲ್ಗೆ ತಿಕ್ಕಿದ್ವಲ್ಲ, ಅದಕ್ಕೆ ನಾಲ್ಗೆನೂ ಸೇರ್ತಿದ್ದಾನೆ. ಇದರಲ್ಲಿ ಏನು ಮುಚ್ಚುತ್ತೀಯ ಪಾಪ? ಹಲ್ಲು. ಏನಕ್ಕದು? ಹಲ್ಲು ಉಜ್ಜಕ್ಕೆ. ಅದರಲ್ಲಿ ಏನು ಮಾಡ್ತೀಯ? ಅದರಲ್ಲಿ ಹಲ್ಲು ಉಜ್ಕೋತೀಯಾ? ಟೀತ್ ಕ್ಲೀನ್ ಮಾಡ್ತೀಯಾ? ಆಮೇಲೆ ಸ್ನಾನ ಮಾಡ್ತೀಯಾ? ಬೆಳಿಗ್ಗೆ ಸ್ನಾನ ಮಾಡ್ದ ನೀನು? ಯಾರು ಮಾಡಿಸಿದ್ದು? ಯಾರು? ಪಪ್ಪ. ಅಮ್ಮ ಅಲ್ವಾ? ಅಮ್ಮ ತಾನೇ ಬ್ರಷ್ ನಿನಗೆ ಸ್ನಾನ ಮಾಡಿಸಿದ್ದು? ಯಾರು ಸ್ನಾನ ಮಾಡಿಸ್ತಾರು? ಸುಳ್ಳು ಅಲ್ವಾ? ಅದು ಕರೆಕ್ಟಾಗಿ ಯಾರು ಹೇಳೋ? ಯಾರು ಸ್ನಾನ ಮಾಡಿಸಿದ್ದು? ಗುಡ್ ಬಾಯ್. ಅವನು ಸುಳ್ಳು ಹೇಳಲ್ಲ. ಯಾರಮ್ಮ ಸ್ನಾನ ಮಾಡಿಸಿದ್ದು? ಸ್ನಾನ ಮಾಡಿಸ್ತಾ? ಓಹೋ, ನೀ ಸ್ನಾನ ಮಾಡ್ತೀಯ ನೀನು? ಅದೇನದು? ಕರೆಕ್ಟಾಗಿ ಹೇಳಿ. ಏನದು? ಮರ್ತೋಗ್ಬಿಟ್ಟ. ಆಗಲೇ ನಾನು ಹೇಳ್ಕೊಟ್ಟಿದ್ದು. ನಾಳೆ ಮರ್ತ್ಕೊಂಡ್ಬಿಟ್ಟ ನಾನು ಹೇಳ್ಕೊಟ್ಟಿದ್ದು. ಕ್ಲೀನರ್. ಏನು ಕ್ಲೀನ್ ಮಾಡ್ತೀಯಾ? ನಾಲ್ಗೆ ಉಜ್ಜು. ಗುಡ್ ಬಾಯ್. ನಾಲ್ಗೆ ಉಜ್ಜು. ಸರಿಯಾಗಿ ನಾಲ್ಗೆ ಉಜ್ಜು ಅಂತೀವಲ್ಲ, ಅದಕ್ಕೆ ನಾಲ್ಗೆ ಉಜ್ಜು ಅಂತವನವನು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.